ಧನುಸ್ಸು ರಾಶಿ ನಿಮ್ಮ ದಿನಚರಿಯನ್ನು ಬಹಳ ಶಿಸ್ತುಬದ್ಧವಾಗಿ ಮಾಡಿಕೊಳ್ಳಿ. ಏನೋ ಯಾವುದೋ ಸಮಯಕ್ಕೆ ಆಯಿತು ಅನ್ನುವಂತಹ ತೋರಿಕೆಯ ಕೆಲಸಗಳು ಯಾವುದೇ ಕಾರಣಕ್ಕೂ ಬೇಡ. ಆ ದಿನಚರಿಯಲ್ಲಿ ಒಂದು ಶಿಸ್ತಿ ಇದೆ ಅಂತಾದರೆ ಅದು ನಿಮಗೂ ಕ್ಷೇಮ, ಬೇರೆಯವರಿಗೂ ಕೂಡ ನೀವು ಮಾದರಿಯಾಗ್ತೀರಿ ಅನ್ನುವಂಥದ್ದು ಬಹಳ ಮುಖ್ಯ. ಸ್ನೇಹಿತರ ಆಹ್ವಾನದಿಂದ ನಿಮಗೆ ಸಂತೋಷವಾಗುತ್ತೆ. ನಿಮ್ಮ ಸ್ನೇಹಿತರು ಯಾರೋ ನಿಮ್ಮನ್ನು ಎಲ್ಲಿಗೋ ಕರೀತಾರೆ, ಅಥವಾ ಅವರ ಮನೆಗೆ ಕರಿಬಹುದು, ಅಥವಾ ಇನ್ಯಾವುದೋ ಔತಣಕೂಟಕ್ಕೆ ಕರಿಬಹುದು. ಆದ್ದರಿಂದ ನಿಮಗೆ ಬಹಳ ಆನಂದವಾಗ್ತಕ್ಕಂತಹ ದಿವಸ ಇದು. ಯಾರನ್ನೂ ಕೂಡ ದೂಷಣೆ ಮಾಡಬೇಡಿ, ದ್ವೇಷ ಮಾಡಬೇಡಿ. ಬೇರೆಯವರ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಬೇರೆಯವರನ್ನು ನಾವು ಹೇಗೆ ಟೀಕೆ ಅಪಹಾಸ್ಯಗಳನ್ನು ಮಾಡ್ತೀವೋ ಹಾಗೆ ನಮ್ಮನ್ನೂ ಕೂಡ ಬೇರೆಯವರು ಮಾಡ್ತಾರೆ ಅನ್ನುವಂತಹ ವಿಚಾರ ಗೊತ್ತಿರಲಿ. ದ್ವೇಷ ಸಾಧನೆಯಿಂದ ಏನೂ ಕೂಡ ಆಗದೇ ಇರತಕ್ಕಂಥದ್ದು. ಹಾಗಾಗಿ ದೂಷಣೆ ದ್ವೇಷ ಯಾವುದೂ ಕೂಡ ಬೇಡ ಅಂತ ಹೇಳುವಂಥದ್ದು. ಕುಟುಂಬದ ವಿಚಾರ ಪ್ರಸ್ತಾಪವನ್ನು ಮಾಡಬೇಡಿ. ಮನೆಯ ವಿಚಾರವನ್ನು ಹೊರಗಡೆ ಹೋಗಿ ನೀವು ಬೇರೆಯವರ ಹತ್ರ ಹೇಳ್ಕೊಳ್ತಕ್ಕಂಥದ್ದು ನಿಮ್ಮ ದೌರ್ಬಲ್ಯವನ್ನು ನೀವು ಹೇಳ್ಕೊಂಡ ಹಾಗಾಗುತ್ತೆ. ಅದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ನಿಮ್ಮ ಕೆಲಸದ ಬಗ್ಗೆ ಗರ್ವವನ್ನು ಪಡಬೇಡಿ. ಯಾವುದೋ ಒಂದು ಉತ್ತಮವಾದಂತಹ ಹುದ್ದೆಯಲ್ಲಿ ಇರ್ತೀರಿ ಅಥವಾ ಉನ್ನತವಾದಂತಹ ಒಂದು ಸ್ಥಾನಮಾನ ನಿಮಗೆ ಸಿಕ್ಕಿರುತ್ತೆ ಅಂತಾದರೆ ಅದರ ಬಗ್ಗೆ ಗೌರವ ಇರಬೇಕೇ ಹೊರತು ಗರ್ವ ಬೇಡ ಅಂತ ಹೇಳಿ ಎಚ್ಚರಿಸ್ತಕ್ಕಂಥದ್ದಾಗತ್ತೆ. ಮಕ್ಕಳ ಭವಿಷ್ಯಕ್ಕೆ ಒಂದು ದಾರಿ ಮಾಡಿ. ಮಕ್ಕಳ ವಿದ್ಯಾಭ್ಯಾಸ, ಅವರ ಜೀವನ, ಅವರ ನೌಕರಿ, ಅವರ ಒಂದು ಸ್ಥಿರತೆ, ಸಮಾಜದಲ್ಲಿ ಅವರಿಗೆ ಸಿಕ್ಕಬೇಕಾದಂತಹ ಸ್ಥಾನಮಾನ, ಇದರ ಬಗ್ಗೆ ನೀವು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ದುರ್ಗಾರಾಧನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ ಆದಾಯ ಸ್ಥಿರವಾಗಿರತಕ್ಕಂತಹ ದಿವಸ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಮನಸ್ಸಿಗೆ ಅಸಮಾಧಾನ ಅಂತಕ್ಕಂಥದ್ದು ಇರೋದಿಲ್ಲ. ವೈವಾಹಿಕ ಜೀವನ ಸ್ವಲ್ಪ ಗೊಂದಲಮಯವಾಗಿರುತ್ತೆ. ಮಾತು ಸ್ವಲ್ಪ ಗೊಂದಲವನ್ನು ಉಂಟು ಮಾಡ್ತಕ್ಕಂಥದ್ದು, ಅನುಮಾನಕ್ಕೆ ಆಸ್ಪದವಾಗ್ತಕ್ಕಂತಹ ಸಂದರ್ಭಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಮನಸ್ಸು ಶಾಂತವಾಗಿರೋದಿಲ್ಲ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಅಶಾಂತಿ. ಹಾಗಾಗಿ ಆದಷ್ಟು ಶಾಸ್ತ್ರೀಯವಾದಂತಹ ಸಂಗೀತವನ್ನು ಕೇಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಅಂತಹ ಶಾಸ್ತ್ರೀಯವಾದಂತಹ ಸಂಗೀತ ಕೇಳೋದ್ರಿಂದ ನಿಮ್ಮ ಮನಸ್ಸಿನ ಮೇಲೆ ಅದು ವಿಶೇಷವಾದಂತಹ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ನಿಮ್ಮ ವಿರೋಧಿಗಳಿಂದ ನಿಮಗೆ ತೊಂದರೆಗೆ ಅವಕಾಶ ಇದೆ. ಅದರ ಬಗ್ಗೆ ಹೆಚ್ಚು ಎಚ್ಚರಿಕೆಯನ್ನು ನೀವು ವಹಿಸಬೇಕಾದಂಥದ್ದು. ಪ್ರೇಮಿಗಳಿಗೂ ಕೂಡ ತೊಂದರೆ ಇರತಕ್ಕಂಥದ್ದು. ನಿಮ್ಮ ಪ್ರೇಮ ವಿಚಾರವನ್ನು ಗೌಪ್ಯವಾಗಿಟ್ಟು ಆದಷ್ಟು ಸಮಾಜಕ್ಕೆ ಸರಿಯಾದಂತಹ ರೀತಿಯಲ್ಲಿ ನಡ್ಕೊಳ್ತಕ್ಕಂತಹದ್ದು ಬಹಳ ಮುಖ್ಯವಾಗಿ ಇರುವಂತಹ ವಿಷಯ. ಬೇರೆಯವರ ಅಭಿಪ್ರಾಯಕ್ಕೂ ಸ್ವಲ್ಪ ಅವಕಾಶ ಇರಲಿ. ಯಾರಾದರೂ ಏನಾದರೂ ಹೇಳಿದರೆ ಅದನ್ನು ತತ್ಕ್ಷಣದಲ್ಲಿ ತಿರಸ್ಕಾರ ಮಾಡ್ತಕ್ಕಂತಹ ಬುದ್ಧಿಗೆ, ಆ ರೀತಿಯ ವರ್ತನೆಗೆ ಅವಕಾಶ ಮಾಡಿಕೊಡಬೇಡಿ. ಬೇರೆಯವರು ಹೇಳಿದ್ದನ್ನು ಕೂಡ ಕೇಳಿ ಸರಿಯಾದಂತಹ ರೀತಿಯಲ್ಲಿ ವಿಮರ್ಶೆ ಮಾಡಿ ಆ ನಂತರದಲ್ಲಿ ನಿರ್ಧಾರವನ್ನು ಮಾಡಿ. ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ನಿಮ್ಮ ಸಮಸ್ಯೆಗಳು ಬೆಟ್ಟದಷ್ಟಿವೆ. ಆದರೆ ಅದನ್ನು ಬಗೆಹರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಆ ಗೊಂದಲದಿಂದ, ಜಂಜಾಟದಿಂದ ಹೊರಬರತಕ್ಕಂತಹ ಪ್ರಯತ್ನ ನಿಮ್ಮದಾಗಿದ್ದರೆ ಒಳ್ಳೆಯದು. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಯವಾಗುತ್ತೆ. ಸ್ವಲ್ಪ ವಿಶೇಷವಾಗಿ ಗಮನಿಸ್ಕೊಳ್ಬೇಕು. ತಾಯಿಯವರಿಗೆ ತೊಂದರೆಯಾಗತಕ್ಕಂತಹ ಸಾಧ್ಯತೆಯೂ ಹೆಚ್ಚಾಗಿ ಕಾಣುವಂಥದ್ದು. ಬೇರೆಯವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಯಾವ ಕಾರಣಕ್ಕೂ ಕೂಡ ಬೇರೆಯವರಿಂದ ನಿರೀಕ್ಷೆ ಮಾಡಿ ಅವರಿಂದ ಏನೋ ಸಹಾಯವಾಗುತ್ತೆ, ಅನುಕೂಲವಾಗುತ್ತೆ ಅಂತ ಹೇಳಿ ನಿಮ್ಮ ಮನಸ್ಸನ್ನು ಆನಂತರದಲ್ಲಿ ಹಾಳು ಮಾಡಿಕೊಳ್ತಕ್ಕಂಥದ್ದು ಬೇಡ. ನಿಮ್ಮ ಗೌರವಕ್ಕೆ ಧಕ್ಕೆ ಬರದೇ ಇರುವ ಹಾಗೆ ಎಚ್ಚರಿಕೆಯನ್ನು ವಹಿಸಿ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಆತ್ಮ ಅಭಿಮಾನವನ್ನು, ಸ್ವಾಭಿಮಾನವನ್ನು ಬಿಟ್ಟು ಬದುಕತಕ್ಕಂತಹ ಕೆಲಸಗಳು ಆಗಬಾರದು ಅಂತ ಹೇಳಿ ಅರ್ಥ. ಅತಿಥಿಗಳ ಆಗಮನವಾಗುತ್ತೆ. ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೀರಿ. ಅವರ ಅಭಿಪ್ರಾಯವನ್ನು ಅವರು ಹೇಳಿದಾಗ ನಿಮಗೆ ಬೇಸರವಾಗುತ್ತೆ. ಅದೇ ಯಾಕೆ ಅಂತಂದರೆ ನಿಮ್ಮ ಚಿಂತನೆಗೆ, ನಿಮ್ಮ ಮನಸ್ಸಿಗೆ ವಿರುದ್ಧವಾದಂತಹ ತೀರ್ಮಾನ ಅವರು ಹೇಳಿರ್ತಾರೆ. ಅದು ಬೇಸರವಾಗ್ತಕ್ಕಂಥದ್ದು ಆಗಬಹುದು. ಸ್ಥಿರಾಸ್ತಿಯ ವಿವಾದಗಳು ಉದ್ಭವವಾಗ್ತಕ್ಕಂಥದ್ದು. ಆ ರೀತಿಯ ಗೊಂದಲಗಳು ಏನೇ ಇದ್ದರೂ ಕೂಡ
ಕೂತು ಮಾತಾಡಿ ಬಗೆಹರಿಸ್ಕೊಳ್ತಕ್ಕಂಥದ್ದು ಬುದ್ಧಿವಂತರ ಲಕ್ಷಣವಾಗುತ್ತೆ. ಅದರ ಬಗ್ಗೆ ಗಮನವನ್ನು ಕೊಡಿ. ಕಾರ್ತಿಕೇಯನನ್ನು ಅಂದರೆ ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಗೊಂದಲಗಳೆಲ್ಲ ದೂರವಾಗಿ ಶುಭ ಸೂಚನೆ, ಶುಭ ಕಾಮನೆಗಳು ನಿಮ್ಮದಾಗಲಿ, ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಇದು ಒಟ್ಟಾರೆ ಲಾಭದ ದಿವಸ. ಯಾವ ಕೆಲಸವನ್ನು ಮಾಡಲಿಕ್ಕೆ ಹೋದರೂ ಕೂಡ ಲಾಭ ನಿಮ್ಮ ಪರವಾಗಿ ನಿಮ್ಮ ಕೈಗೆ ದೊರಕತಕ್ಕಂಥದ್ದಾಗುತ್ತೆ. ಮಕ್ಕಳ ಸಾಧನೆ ನಿಮಗೆ ಗೌರವವನ್ನು ತರುತ್ತೆ. ಆ ಮಕ್ಕಳು ತಮ್ಮ ಸಾಧನೆಯಿಂದ, ತಮ್ಮ ವಿದ್ಯಾ ಅಥವಾ ತಮ್ಮ ಚಟುವಟಿಕೆಯಿಂದ ಕುಟುಂಬಕ್ಕೆ ದೊಡ್ಡ ಗೌರವವನ್ನು ತಂದುಕೊಡ್ತಕ್ಕಂಥದ್ದಾಗತ್ತೆ. ಸಂಬಂಧಿಕರ ಜೊತೆ ಆಗತಕ್ಕಂತಹ ಸಂಭಾಷಣೆ ಏನಿದೆ ಅದು ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಯಾರೋ ನೆಂಟರ ಇಷ್ಟರ ಜೊತೆಯಲ್ಲಿ ನೀವು ಮಾತುಗಳನ್ನು ಆಡ್ತೀರಿ. ಆಡದಂತಹ ಮಾತು ಚರ್ಚೆ, ವಾದ ವಿವಾದಗಳಿಗೆ ಎಡೆಯಾಗಿ ಅದು ಮನಸ್ತಾಪಕ್ಕೆ, ಒಬ್ಬರಿಗೊಬ್ಬರು ಮಾತನ್ನು ಬಿಡುವಷ್ಟರ ಮಟ್ಟಿಗೆ ತೀರ್ಮಾನಕ್ಕೆ ಬರುವಂಥದ್ದಾಗತ್ತೆ. ಆಲೋಚನೆಯನ್ನು ಮಾಡಿ. ಸಹೋದ್ಯೋಗಿಗಳಿಗೆ ಅನುಕೂಲವಾಗ್ತಕ್ಕಂಥದ್ದು. ಯಾರು ನಿಮ್ಮ ಜೊತೆ ಕೆಲಸವನ್ನು ಮಾಡ್ತಾರೋ, ಉದ್ಯೋಗಿಗಳಾಗಿರ್ತಾರೋ ಅವರಿಗೆ ನಿಮ್ಮಿಂದ ಎಲ್ಲ ರೀತಿಯ ಅನುಕೂಲತೆಗಳು ಆಗತಕ್ಕಂಥದ್ದು. ಆರೋಗ್ಯದ ಸುಧಾರಣೆ ಆಗತ್ತೆ. ಸ್ವಲ್ಪ ಮಟ್ಟಿಗೆ ಸಮಾಧಾನವಾಗುವಂಥದ್ದು. ಮನೆಯವರ ಸಹಕಾರದಿಂದ ಎಲ್ಲ ಕೆಲಸದಲ್ಲೂ ಕೂಡ ಈ ರೀತಿ ಜಯವನ್ನು ಸಾಧಿಸಲಿಕ್ಕೆ ಅವಕಾಶವಾಗತಕ್ಕಂಥದ್ದು. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ ಎಂಬುದಾಗಿ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.